ಎಲ್ಲರಿಗೂ ನಮಸ್ಕಾರ. ಆಜಾದಿ ಕಾ ಅಮೃತ ಮಹೋತ್ಸವ್ ದೇಶಾದ್ಯಂತ ನಾವು ಆಚರಿಸ್ತಾ ಇದ್ದೇವೆ. ಇಡೀ ವರ್ಷ ಪೂರ್ತಿ ಈ ಸಂಭ್ರಮದಲ್ಲಿ ನಾವು ತೊಡಗಿರುವ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು. ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲೂ ವಿಶೇಷ ಕಾರ್ಯಕ್ರಮ ನಮ್ಮ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ನಡೆಸ್ಕೊಡ್ತಾ ಇದ್ದೇವೆ. ಆ ಕಾರ್ಯಕ್ರಮವನ್ನು ಈಗ ನಾವು ನೋಡೋಣ. ಈ ಸ್ಪರ್ಧೆಯಲ್ಲಿ ಭಾಗವಹಿಸೋಕೆ ಬಂದಿರುವ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಂಡು ಮುಂದುವರಿಸೋಣ. ಮೊದಲ ವಿದ್ಯಾರ್ಥಿ. ನನ್ನ ಹೆಸರು ಎಸ್ ನಂದು. ನಾನು ಸಿಬಿ ಬಂಡಿ ಜ್ಞಾನಪೀಠ ಪುರಸ್ಕೃತರನ್ನ ಒಂದು ಸಲ ನೆನೆಸ್ಕೊಂಡ್ರೆ ಬಹುಶಃ ಉತ್ತರ ದೊರೆಯಬಹುದು. ಅವರ ಒಂದು ಕಾದಂಬರಿಯ ಬಗ್ಗೆ ಈ ಒಂದು ಪ್ರಶ್ನೆ ವಿಚಾರ ಮಾಡುತ್ತೆ. ಆ ಕಾದಂಬರಿ ಯಾರ್ದು, ಆ ಕಾದಂಬರಿಕಾರರು ಯಾರು? ನೋಡಿ, ಜ್ಞಾನಪೀಠ ಬಂದವರಲ್ಲಿ ಕಾದಂಬರಿಕಾರರು, ಪ್ರಖ್ಯಾತ ಕಾದಂಬರಿಕಾರರು ಯಾರು ಯೋಚನೆ ಮಾಡಿದ್ರೆ ಉತ್ತರ ಸಿಕ್ಕೇ ಬಿಡ್ತು. ಯಾರು? ಕುವೆಂಪುನ, ಬೇಂದ್ರೆನ, ಕಾರಂತರ, ಮಾಸ್ತಿನ? ಯಾರು? ಉತ್ತರವನ್ನು ನೋಡೋಣ. ಕಾರಂತರ ಮರಳಿ ಮಣ್ಣಿಗೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಭುವಿಯ ಬೆರಗು, ಮಹದೇವಪ್ಪ ಝಲಪಿ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಉತ್ತರದ ಮಹತ್ವವನ್ನು ತಿಳಿಸಿ. ಲೆಕ್ಕಗಳು ಈಗ ಬಂದಿದೆ. 146 ಪ್ಲಸ್ 203, 970 ಮೈನಸ್ 350, 25 ಗುಣಿಸು 25, 1950 ಭಾಗಿಸು 5. ಲಾಸ್ಟ್ ಆನ್ಸರ್ ಏನದು? 1950. 1950 ಭಾಗಿಸು 5. ಸಮಯ ಮುಗಿಯುವ ಹೊತ್ತಿಗೆ ಮೈತ್ರೇಯಿ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. 1984. 1984 ಅಂತ ಹೇಳ್ತಾ ಇದ್ದಾರೆ. ನಂದು ಮತ್ತು ಹರ್ಷವರ್ಧನ್ ಲೆಕ್ಕ ಪೂರ್ಣವಾಗಿದ್ರೆ ಉತ್ತರ ಕೊಡಬಹುದು. ಇಲ್ಲ ಅಂದ್ರೆ ಮೈತ್ರೇಯಿ ಕೊಟ್ಟಂತ ಉತ್ತರ ಸರಿಯಾ? ನೋಡೋಣ. ಹೇಳಮ್ಮ. 1984 ಅದೇ ಉತ್ತರ. ಹರ್ಷವರ್ಧನ್ 1984. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 349, 620, 625, 390 ಎಲ್ಲವನ್ನ ಕೂಡಿದ್ರೆ 1984 ಬಂದಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಮೈತ್ರೇಯಿ ಅವರು. ಭುವಿಯ ಬೆಳಗು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ ಮೈತ್ರೇಯಿ ಅವರಿಗೆ. ಈಗ 1984ರಲ್ಲಿ ಒಂದು ಬಹುದೊಡ್ಡ ದುರಂತ ನಡೆಯಿತು ಭಾರತದಲ್ಲಿ. ಆ ದುರಂತ ಯಾವುದು? ಪ್ರಾಬಬ್ಲಿ ದ ಗ್ರೇಟೆಸ್ಟ್ ಟ್ರಾಜಿಡಿ, ಇಂಡಸ್ಟ್ರಿಯಲ್ ಟ್ರಾಜಿಡಿ. ಭೋಪಾಲ್ ಗ್ಯಾಸ್. ನನಗೆ ಪ್ರಶ್ನೆ ಕೇಳಬೇಕು. ಭೋಪಾಲ್ ಗ್ಯಾಸ್ ಟ್ರಾಜಿಡಿ. ನಾನು ನಿಮ್ಮ ಜೊತೆ ಕಲಿತಾ ಇರೋನು. ನಂದು ಹರ್ಷವರ್ಧನ್ ಏನಾದರೂ ಗೊತ್ತಿದೆಯಾ? ಏನೂ ಗೊತ್ತಿಲ್ವಾ? ಆಯ್ಕೆಗಳು ಕೊಡ್ತೇನೆ, ಯೋಚನೆ ಮಾಡಿ ಮೈತ್ರೇಯಿ. ಭೂಪಾಲ್ ದುರಂತ, ಮಿನಮಾಟ ದುರಂತ. ಭೂಪಾಲ್ ದುರಂತ ಹೌದಾ? ಉತ್ತರ ಸರಿಯಾಗಿದೆ. ಪುಸ್ತಕವನ್ನ, ವಿಶೇಷ ಪುಸ್ತಕವನ್ನ, ದೇವರಿಂದ ಫೋನ್ ಪುಸ್ತಕವನ್ನ ಕೊಟ್ಟಿದ್ದೇವೆ ಮೈತ್ರೇಯಿ ಅವರಿಗೆ. ಬಹಳ ಸಂತೋಷ ಮೈತ್ರೇಯಿ.
ಸುಳುಹುಗಳನ್ನು ಬಹಳ ಸೊಗಸಾಗಿ ತಾವು ಗಮನಿಸಿ ಸರಿ ಉತ್ತರ ಕೊಟ್ಟಿದ್ದೀರಿ. ವಿಶ್ವಗುರು ಬಸವಣ್ಣನವರ 101 ವಚನ ದೀಪ್ತಿ ಮಹಾದೇವಪ್ಪ ಝಲಪಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಐತಿಹಾಸಿಕ ಸ್ಥಳವನ್ನು ಗುರುತಿಸಿ. ಚಿತ್ರವನ್ನು ನೋಡು. ಆಯ್ಕೆಗಳನ್ನು ನೋಡೋಣ. ಹಂಪೆ, ಪಟ್ಟದಕಲ್ಲು, ಐಹೊಳೆ, ಬಾದಾಮಿ. ಮೊದಲಿಗೆ ಮೈತ್ರೇಯಿ, ಆನಂತರ ನಂದು. ಹಂಪೆ. ಹಂಪೆ ಆಯ್ಕೆ 1. ಎರಡನೇದು ಆಯ್ಕೆ 2. ಆಯ್ಕೆ 2 ಪಟ್ಟದಕಲ್ಲು. ಉತ್ತರವನ್ನು ನೋಡೋಣ. ಹಂಪೆ ಸರಿಯಾದ ಉತ್ತರ. ಮಹಾದೇವಪ್ಪ ಝಲಪಿ ಬರೆದ ವಿಶ್ವಗುರು ಬಸವಣ್ಣ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ ಮೈತ್ರೇಯಿ ಅವರಿಗೆ. ಹಂಪೆಯಲ್ಲಿ ಈ ಕಟ್ಟಡಕ್ಕೆ ಒಂದು ಹೆಸರಿದೆ, ಗೊತ್ತಿದೆಯಾ? ಗೊತ್ತಿಲ್ಲ. ಮೇಲ್ಗಡೆ ಒಂದು ಚಿತ್ರ ಇತ್ತು, ನೋಡಿದ್ರ? ಕಲಾವಿದ ಬಿಡಿಸಿದ್ದ ನೋಡಿ. ಇದು ವಿಜಯದಶಮಿ ಹಬ್ಬದಲ್ಲಿ, ನವರಾತ್ರಿ ಹಬ್ಬದಲ್ಲಿ ಅರಸರು ಇದರ ಮೇಲೆ ನಿಂತ್ಕೊಂಡು ಮೆರವಣಿಗೆಯನ್ನು ವೀಕ್ಷೆ ಮಾಡ್ತಾ ಇದ್ದರಂತೆ. ಇದನ್ನು ನವರಾತ್ರಿ ದಿಬ್ಬ ಅಂತ ಕರೀತಾರೆ, ಅಥವಾ ಮಹಾನವಮಿ ದಿಬ್ಬ ಅಂತಲೂ ಕರೀತಾರೆ ಇದನ್ನು. ಇದು ಮೂಲ ಹೀಗೆ ಇದ್ದಿರಬೇಕು ಈ ಕಟ್ಟಡ ಅನ್ನೋದು ಕಲಾವಿದನ ಕಲ್ಪನೆ. ಆದರೆ ಯಾವಾಗ ಮುಸ್ಲಿಮರು ಆಕ್ರಮಣ ಮಾಡ್ತಾರೋ, ವಿಜಯನಗರ ಸಂಪೂರ್ಣ ನಾಶ ಮಾಡ್ತಾರಲ್ಲ, ಆವಾಗ ಈ ಮೇಲಿನ ಕಟ್ಟಡ ಪೂರ್ತಿ ನಾಶವಾಯಿತು. ಇದು ಸಹ ಮಣ್ಣಲ್ಲಿ ಹುದುಗಿ ಹೋಗಿತ್ತು. ಅದನ್ನು ಕೆಲವು ವರ್ಷಗಳ ಹಿಂದೆ ಅದನ್ನು ಅಗೆದು ತೆಗೆದರು ಅದನ್ನು. ಮುಂದಿನ ಪುಸ್ತಕ ಯಶಸ್ಸಿನ ಸೂತ್ರಗಳು, ಪ್ರೊಫೆಸರ್ ಶ್ರೀನಿವಾಸ ಬಳ್ಳಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ವ, ಇ, ಪ, ಭ, ಟೆ, ಭ, ಲ, ಲ್. ಏನು ಗೊತ್ತಾಗಿಲ್ವಾ? ಒಂದೆರಡು ಅಕ್ಷರ ಸಿಗಲಿಲ್ವಾ? ಹೋಗಲಿ, ಮೂವರಿಗೂ ಒಂದು ಸುಳುಹು ಕೊಡ್ತೇನೆ, ಯಾರು ಗ್ರಹಿಸ್ತೀರಿ ನೋಡೋಣ. ಉತ್ತರ ಗೊತ್ತಾದರೆ ಬಜರ್ ಉತ್ಬಿಟ್ಟು ಉತ್ತರ ಕೊಡಬೇಕು. ಭಾರತದ ಉಕ್ಕಿನ ಮನುಷ್ಯ. ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್. ಇಲ್ಲಿ 8 ಅಕ್ಷರ ಇದೆಯಪ್ಪ. 8 ಅಕ್ಷರಕ್ಕೆ ಸರಿ ಹೋಗೋ ಹಾಗೆ ಉತ್ತರವನ್ನು ಹೊಂದಿಸಿ ಕೊಟ್ಟರೆ ಉತ್ತರ ಸರಿ ಇದೆಯಾ ಅಂತ ನೋಡಿಬಿಟ್ಟು ಸರಿ ಇದ್ರೆ ಪುಸ್ತಕ ಕೊಡ್ತೇವೆ. ವಲ್ಲಭಾಯ್ ಪಟೇಲ್. ಗೊಂದಲ ಮಾಡ್ಕೋಬೇಡಿ ಹರ್ಷವರ್ಧನ್. ಉತ್ತರ ಸರಿಯಾಗಿರಬೇಕು. ಸಾವಕಾಶವಾಗಿ ಉತ್ತರ ಕೊಡಿ, ಯಾಕಂದರೆ ಮೈತ್ರೇಯಿ ಸಿದ್ಧವಾಗಿದ್ದಾರೆ ಉತ್ತರ ಕೊಡೋದಕ್ಕೆ. ಹೇಳಿಪ್ಪ, ಸರಿಯಾಗಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್. ವಲ್ಲಭಾಯ್ ಪಟೇಲ್. ಉತ್ತರವನ್ನ ನೋಡೋಣ. ಸರ್ದಾರ್ ಇಲ್ಲಪ್ಪ, ಅಲ್ಲಿ ವಲ್ಲಭಾಯ್ ಅಕ್ಷರ ಅಂತ ಹೇಳ್ತಾ ಇದ್ದೀನಿ. ವಲ್ಲಭಾಯ್ ಪಟೇಲ್. ಎರಡನೇ ಸಲ ಹೇಳಿದ್ರಿ. ಅದರ ಮೊದಲಿಂದಲೂ ತಮಗೆ ಗೊಂದಲ ಆಗ್ತಾ ಇದ್ದದ್ದು ಸರ್ದಾರ್ ಅನ್ನೋ ಶಬ್ದ ಅಲ್ವಾ? 8 ಅಕ್ಷರಗಳನ್ನು ಗಮನಿಸಬೇಕಲ್ವಾ? ಉತ್ತರ ಸರಿ ಇದೆ. ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡು.
ಭಾರತದ ಮಧ್ಯದಲ್ಲಿರುವ ಬೆಟ್ಟಗಳ ಸಾಲು, ಸಭಾಪತಿ, ಪ್ರಭು, ಯಜಮಾನ, ಸ್ವರ್ಗದ ಅಪ್ಸರೆ. ಒಂದು ಉತ್ತರ. ಪ್ರಯತ್ನಿಸಿ ಮೈತ್ರೇಯಿ. ವಿಂಧ್ಯ ಬೆಟ್ಟ. ಹಾ? ವಿಂಧ್ಯ ಹಾ. ಬೆಟ್ಟ. ಅಲ್ಲಮ್ಮ, 5 ಮನೆ ಇದೆ ಅಲ್ವಾ ಅಲ್ಲಿ? ಖಾಲಿ ಮನೆ ಎಷ್ಟಿದೆ? 5 ಇದೆ. 5 ತುಂಬಬೇಕು. ಹರ್ಷವರ್ಧನ್, ನಂದು ಯಾರಿಗೂ ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡಬಹುದಾ? 1ನೇ ಪ್ರಶ್ನೆಗೆ ಉತ್ತರ ನೋಡೋಣ. 2, 3 ಹೊಡೆದರೆ ಬಜರ್ ಒತ್ತಿ ಉತ್ತರ ಕೊಡಿ. 1ನೇದಕ್ಕೆ ಉತ್ತರ ವಿಂಧ್ಯ ಪರ್ವತ ಅಂತ ಕರಿತೇವೆ ನಾವು ಅದನ್ನ. 2ನೇದಕ್ಕೆ ಯಾರು ಉತ್ತರ ಕೊಡ್ತೀರಿ ನೋಡಿ. ಸಭಾಪತಿ, ಪ್ರಭು, ಯಜಮಾನ, ಹೀಗೆಲ್ಲ ಅರ್ಥ ಬರುತ್ತೆ ಈ ಶಬ್ದಕ್ಕೆ. ಮಧ್ಯದ ಅಕ್ಷರ ಧ್ಯ. ಪ್ರೆಸಿಡೆಂಟ್ ಅನ್ನೋ ಅರ್ಥವೂ ಬರುತ್ತೆ. 2 ಉತ್ತರ ಅಧ್ಯಕ್ಷ. 3 ಉತ್ತರ ಯಾರು ಬೇಕಾದ್ರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಸ್ವರ್ಗದ ಅಪ್ಸರೆ. ಹೇಳಿ. ಪರ್ವತ. ಹಾ? ಪರ್ವತ. ಸರಿ, ಏನಾಯ್ತು? ಅಪ್ಸರಿಯರು ಯಾರು ಅಂತ ಅವ್ರ ಹೆಸರು ನೆನೆಸ್ಕೊಂಡ್ರೆ ಉತ್ತರ ಸಿಕ್ಬಿಡುತ್ತೆ. ಗೊತ್ತಾಗಿಲ್ವಾ? ಉತ್ತರವನ್ನ ನೋಡು. ಊರ್ವಶಿ ಅಂತ. ಊರ್ವಶಿ, ಮೇನಕೆ, ತಿಲೋತ್ತಮೆ, ರಂಬೆ ಇವರೆಲ್ಲ ಸ್ವರ್ಗಲೋಕದ ಅಪ್ಸರಸಿಯರು ಅನ್ನೋದನ್ನು ಕೇಳಿದ್ದೇವೆ ನಾವು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ನಂದು ಅವರಿಗೆ ಮೊದಲ ಅವಕಾಶ. 5 ಪ್ರಶ್ನೆಗಳನ್ನು ನೋಡೋಣ. ಸಿದ್ಧವಾಗಿದ್ದೀರಾ ನಂದು? ಮೊದಲ ಪ್ರಶ್ನೆ. ಬೆಂಗಳೂರು ನಗರದಲ್ಲಿ ಮನುಷ್ಯನು ಎಷ್ಟು ವರ್ಷಗಳಿಂದ ವಾಸಿಸುತ್ತಿದ್ದ ಎನ್ನಲಾಗಿದೆ? ಕ್ರಿಸ್ತಪೂರ್ವ 4000 ವರ್ಷಗಳು, ಕ್ರಿಸ್ತ ಶಕ 1000 ವರ್ಷಗಳು. 2ನೇದು. 2ನೇದು. ಸಾಹಸ ಭೀಮ ವಿಜಯ ಕೃತಿಯನ್ನ ಯಾರು ಬರೆದರು? ಜನ್ನ, ರನ್ನ? ರನ್ನ. ಮುಂದಿನ ಪ್ರಶ್ನೆ. ಋಗ್ವೇದದ ಕಾಲಮಾನವೇನು? ಕ್ರಿಸ್ತಪೂರ್ವ 1500ರಿಂದ 1000, ಕ್ರಿಸ್ತಪೂರ್ವ 2500ರಿಂದ 1500. ಮೊದಲನೇದ, 2ನೇದ? 1ನೇದು. ಮೊದಲನೇದು. ಮುಂದಿನ ಪ್ರಶ್ನೆ. ಕಂಸನು ಯಾರನ್ನು ಕೊಲ್ಲಲು ಪೂತನಿ ಎಂಬ ರಾಕ್ಷಸಿಯನ್ನ ಕಳುಹಿಸಿದನು? ಕೃಷ್ಣನನ್ನ, ಬಲರಾಮನನ್ನ? ಕೃಷ್ಣನನ್ನ. 5ನೇ ಪ್ರಶ್ನೆ. ಭಾರತೀಯ ಭೂಸೇನೆಯಲ್ಲಿ ಮಹಿಳೆಯರ ಪ್ರಮಾಣವೆಷ್ಟು? 0.59, 1.59. ಆಯ್ಕೆ 2ನೇದು. 2ನೇದು. ಉತ್ತರವನ್ನ ನೋಡ್ತಾ ಹೋಗೋಣ. ಬೆಂಗಳೂರು ನಗರದಲ್ಲಿ ಕ್ರಿಸ್ತಪೂರ್ವ 4000 ವರ್ಷಗಳಿಂದ ಮನುಷ್ಯ ಬದುಕಿದ್ದ ಅನ್ನೋದಕ್ಕೆ ಪುರಾವೆ ಸಿಕ್ಕಿದೆ. 2ನೇ ಪ್ರಶ್ನೆಗೆ ಉತ್ತರ ಸಾಹಸ ಭೀಮ ವಿಜಯ ಬರೆದದ್ದು ರನ್ನ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ 1500ರಿಂದ 1000 ಆಗಿತ್ತು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆ ಆಯಿತು. 4ನೇ ಪ್ರಶ್ನೆಗೆ ಕೃಷ್ಣ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ 0.59ರಷ್ಟು ಮಹಿಳೆಯರು ಮಾತ್ರ ಭೂಸೇನೆಯಲ್ಲಿ ಇದ್ದಾರೆ. 3 ಪ್ರಶ್ನೆಗಳಿಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಹರ್ಷವರ್ಧನ್ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಬೆಂಗಳೂರಿನಲ್ಲಿ ಯಾವ ವಿದೇಶಿ ನಾಣ್ಯಗಳು ದೊರೆತಿವೆ? ರೋಮನ್ನರು, ಚೀನಿಯರು? ರೋಮನ್ನರು. ಮುಂದಿನ ಪ್ರಶ್ನೆ. ಸೋಮೇಶ್ವರ ಶತಕವನ್ನ ಯಾರು ಬರೆದರು? ಪಾಲ್ಕುರಿಕೆಯ ಸೋಮನಾಥ, ಪುಲಿಗೆರೆಯ ಸೋಮನಾಥ? ಪಾಲ್ಪುರಿಕೆಯ ಸೋಮನಾಥ. ಮುಂದಿನ ಪ್ರಶ್ನೆ.
ಭಾರತದಲ್ಲಿ ಮೊದಲು ಕಾಣಿಸಿಕೊಂಡ ಸಂಸ್ಕೃತಿಯು ಯಾವುದು? ಮೆಹರ್ಗಢ ಸಂಸ್ಕೃತಿ, ಸಿಂಧೂ ಸರಸ್ವತಿ ಸಂಸ್ಕೃತಿ? ಸಿಂಧು ಸರಸ್ವತಿ. ಮುಂದಿನ ಪ್ರಶ್ನೆ, ಕೃಷ್ಣನು ಯಾವ ಬೆಟ್ಟವನ್ನ ಮೇಲಕ್ಕೆ ಎತ್ತಿದನು? ಸುವರ್ಣಗಿರಿ, ಗೋವರ್ಧನಗಿರಿ? ಗೋವರ್ಧನಗಿರಿ. ಮುಂದಿನ ಪ್ರಶ್ನೆ, ಭಾರತೀಯ ನೌಕಾಸೇನೆಯಲ್ಲಿ ಮಹಿಳೆಯರ ಪ್ರಮಾಣ ಎಷ್ಟಿದೆ? 6%, 16%? 6%. 6%. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ, ರೋಮನ್ನರ ನಾಣ್ಯಗಳು ದೊರೆತಿವೆ. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಹುಲಿಗೆರೆಯ ಸೋಮನಾಥ ಆಗಿತ್ತು, ಪಾಲ್ಕುರಿಕೆ ಅಲ್ಲ. ಮೂರನೇ ಪ್ರಶ್ನೆಗೆ ಉತ್ತರ ಮೆಹರ್ಗಢ ಸಂಸ್ಕೃತಿ ಆಗಿತ್ತು, ತಾವು ಸರಿ ಉತ್ತರ ಕೊಟ್ಟಿಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಗೋವರ್ಧನಗಿರಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ 6% ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3ಕ್ಕೆ ಸರಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಮೈತ್ರೇಯಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ವಿಜಯನಗರ ಅರಸರ ಕಾಲದಲ್ಲಿ ಬೆಂಗಳೂರು ನಗರವನ್ನ ಏನೆಂದು ಕರೆಯುತ್ತಿದ್ದರು? ಕಲ್ಯಾಣ ನಗರ, ಅಮರಾವತಿ ನಗರ? ಅಮರಾವತಿ ನಗರ. ಮುಂದಿನ ಪ್ರಶ್ನೆ, ಜೈಮಿನಿ ಭಾರತವನ್ನ ಯಾರು ಬರೆದರು? ಕುಮಾರವ್ಯಾಸ, ಲಕ್ಷ್ಮೀಶ? ಲಕ್ಷ್ಮೀಶ. ಮುಂದಿನ ಪ್ರಶ್ನೆ, ಸಿಂಧೂ ಸರಸ್ವತಿ ಸಂಸ್ಕೃತಿಯ ಬನವಾಲಿ ನಗರವು ಯಾವ ರಾಜ್ಯದಲ್ಲಿದೆ? ಪಂಜಾಬ್ ರಾಜ್ಯ, ಹರಿಯಾಣ ರಾಜ್ಯ? ಪಂಜಾಬ್. ಮುಂದಿನ ಪ್ರಶ್ನೆ, ಕೃಷ್ಣನು ಯಾವ ಗುರುಗಳ ಹತ್ತಿರ 64 ವಿದ್ಯೆಗಳನ್ನ ಕಲಿತನು? ಸಾಂದೀಪನಿ, ಗರ್ಗ ಮಹರ್ಷಿ? ಸಾಂದೀಪನಿ. ಮುಂದಿನ ಪ್ರಶ್ನೆ, ಭಾರತೀಯ ವಾಯುಸೇನೆಯಲ್ಲಿ ಎಷ್ಟು ಮಂದಿ ಮಹಿಳೆಯರಿದ್ದಾರೆ? 1.08, 5.08? ಮೊದಲನೇದು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕಲ್ಯಾಣ ನಗರ ಅಂತ ಕರೀತಾ ಇದ್ರು ಬೆಂಗಳೂರನ್ನ. ಎರಡನೇ ಪ್ರಶ್ನೆಗೆ ಉತ್ತರ ಲಕ್ಷ್ಮೀಶ್ ಆಗಿತ್ತು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಹರಿಯಾಣ ಆಗಿತ್ತು, ತಾವು ಪಂಜಾಬ್ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಾಂದೀಪಿನಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ಮೊದಲನೇದು ಅಂತ ಹೇಳಿದರೆ 1.08% ಮಹಿಳೆಯರು ವಾಯುಸೇನೆಯಲ್ಲಿ ಇದ್ದಾರೆ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ನಂದು ಅವರಿಗೆ 4 ಪುಸ್ತಕಗಳು ತಮಗೆ ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ಹರ್ಷವರ್ಧನ್ ಅವರಿಗೂ 4 ಪುಸ್ತಕ ದೊರೀತಾ ಇದೆ. ಅಭಿನಂದನೆಗಳು. ಮೈತ್ರೇಯಿ ಅವರಿಗೆ 3, 6, 9 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. 70, 80, 90ರ ದಶಕದ ಅತ್ಯಂತ ಜನಪ್ರಿಯ ನಟನಟಿಯರಾದ ಪ್ರಣಯರಾಜ ಶ್ರೀನಾಥ್, ಆರತಿ, ಮಂಜುಳಾ ಅವರ ಚಿತ್ರದ ಗೀತೆಗಳ ಕಾರ್ಯಕ್ರಮವೇ ಇಂದಿನ ಮರೆಯದ ಮಾಣಿಕ್ಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮೊಡನೆ ಈಗಾಗಲೇ ಬಂದಿದ್ದಾರೆ ಜನಪ್ರಿಯ ಗಾಯಕಿಯರು. ಅವ್ರನ್ನ ಪರಿಚಯ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿ. ಎಸ್ ಮೇಡಮ್, ತಮ್ಮ ಕಿರು ಪರಿಚಯ. ನಮಸ್ತೆ, ನಾನು ಧನಲಕ್ಷ್ಮಿ ಅಮೂಲ್ಯ ಅಂಥೇಳಿ, ನಾನು ಶ್ರೀನಿವಾಸ ನಗರದಿಂದ ಬಂದಿದ್ದೀನಿ. ಓಕೆ, ಸಂಗೀತದ ಪರಿಣಿತಿ ಬಗ್ಗೆ ಏನೋ ಒಂದು ಸ್ವಲ್ಪ. ಸರ್, ನಾನು ವೆಂಕಟರಾಘವನ್ ಅಂತ ಹೇಳಿ ಅವ್ರ ಹತ್ರ ಸೀನಿಯರ್ ಕ್ಲಾಸ್ ಹೋಗ್ತಾ ಇದ್ದೀನಿ ಸರ್, ಕರ್ನಾಟಕ. ಎಸ್, ಮತ್ತೆ ಪ್ಲೇಬ್ಯಾಕ್ ಸಿಂಗಿಂಗ್ ಏನಾದರೂ ಮಾಡಿದ್ದೀರಾ? ಒಂದು 3-4 ಮೂವಿನಲ್ಲಿ ಹಾಡಿದ್ದೀನಿ. ಗುಡ್. ಥ್ಯಾಂಕ್ ಯು. ಎಸ್,
ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾನು HK ರಘು ಅಂತ. ಎಲ್ಲ ಕಡೆ ಹಾಡ್ತಾ ಇರ್ತೀನಿ. ಚಂದನದಲ್ಲೂ ಕೂಡ ಹಾಡಿದ್ದೀನಿ ಬೇಕಾದ ಸರಿ. ಇವತ್ತು ಶ್ರೀನಾಥ್ ಅವರಿಗೋಸ್ಕರ ಹಾಡಬೇಕು ಅಂತ ಬಂದಿದ್ದೀನಿ. ಯಾಕೆಂದರೆ ಅವರು ಚಿತ್ರರಂಗಕ್ಕೆ ಕೊಟ್ಟಿರೋ ಕೊಡುಗೆ ಅದ್ಭುತವಾದದ್ದು. ಅದನ್ನೆಲ್ಲ ನೆನಪಿಸ್ಕೊಂಡು ಕೆಲವೊಂದು ಅತ್ಯಮೂಲ್ಯವಾದ ಗೀತೆಗಳನ್ನ ಹಾಡಬೇಕು ಅಂತ ಬಂದಿದ್ದೀನಿ. ಜೊತೆಗೆ ಮಧ್ಯದಲ್ಲಿ ಅವರ ಒಂದು ಪರಿಚಯ ಮತ್ತು ಅವರು ಮಾಡಿದಂಥ ಸಾಧನೆ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ನಿಮ್ಮೊಂದಿಗೆ ನಮ್ಮ ಜನತೆಗೆ ಹಂಚ್ಕೊಳ್ಳೋಣ ಅನ್ನೋ ಒಂದು ಸಲುವಾಗಿ ಬಂದಿದ್ದೇನೆ ಸರ್. ವೆಲ್ಕಮ್ ಆಸ್ಥಾನ ಪಂಡಿತರೇ. ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಇಂದಿನ ಕಾರ್ಯಕ್ರಮದ ಪ್ರಥಮ ಗೀತೆ ಪ್ರೇಮ ಅನುಬಂಧ ಚಿತ್ರದ್ದು ಬಾಗಿಲ ತೆರೆದಿರುವೆ ಹಾಡು. ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಂದು ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಹರ್ಷವರ್ಧನ್ ಪಿ. ನಾನು ಜನಸೇವಾ ವಿದ್ಯಾಕೇಂದ್ರದ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹರ್ಷವರ್ಧನ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಮೈತ್ರಿ. ನಾನು ನ್ಯಾಷನಲ್ ಪಬ್ಲಿಕ್ ಸ್ಕೂಲಿನಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೈತ್ರೇಯಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಕನ್ನಡ ರತ್ನಕೋಶ ಪರಿಷ್ಕೃತ 13ನೇ ಆವೃತ್ತಿ, ಕನ್ನಡ ಸಾಹಿತ್ಯ ಪರಿಷತ್ತು ಈ ಒಂದು ಪುಸ್ತಕವನ್ನು ಪ್ರಕಟಿಸಿದೆ. ನಮ್ಮ ಪ್ರಶ್ನೆ: ನಗರ ರೈತರ ದಂಗೆ 1830 ಇದರ ನಾಯಕತ್ವವನ್ನು ಯಾರು ವಹಿಸಿದ್ದರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ರಂಗಪ್ಪ ನಾಯಕ, ವೆಂಕಟರಾಜ ಅರಸ್, ಬಾಲೋಜಿ ರಾವ್, ಬೂದಿ ಬಸವಪ್ಪ. ಮೊದಲಿಗೆ ನಂದು, ಆನಂತರ ಮೈತ್ರೇಯಿ. ಆಪ್ಷನ್ 2. ವೆಂಕಟರಾಜ ಅರಸ್ ಅಂತ ಹೇಳ್ತಾ ಇದ್ದಾರೆ. ಮೈತ್ರೇಯಿ, ವೆಂಕಟರಾಜ ಅರಸ್. ಅದೇ ಉತ್ತರವಾ? ಉತ್ತರವನ್ನ ನೋಡೋಣ. ಆದರೆ ಸರಿಯಾದ ಉತ್ತರ ಬೂದಿ ಬಸವಪ್ಪ ಆಗಿತ್ತು. ಈತನ ಮೂಲ ಹೆಸರು ಬೂದಿ ಬಸವಪ್ಪ. ಆದರೆ ಒಂದು ಸಲ ಈ ದಂಗೆಯಲ್ಲಿ ಭಾಗವಹಿಸಿದಾಗ ಆತ ಕ್ಯಾಪ್ಟನ್ ಮಲ್ಲ ಅಥವಾ ಸರ್ದಾರ್ ಮಲ್ಲ ಅನ್ನೋ ಹೆಸರನ್ನ ಗಳಿಸ್ತಾನೆ. ಟಿಪ್ಪು ಸೋತಿದ್ದಾನೆ. ಬ್ರಿಟಿಷರಿಗೆ ಸಾಕಷ್ಟು ನಷ್ಟ ಆಗಿದೆ. ಹಾಗಾಗಿ ತೆರಿಗೆಯನ್ನು ಹೊರಿಸ್ತಾರೆ. ತೆರಿಗೆಯನ್ನು ಹೊರಿಸಿದಾಗ ಮಹಾರಾಜರು ಸಹಜವಾಗಿ ಆ ತೆರಿಗೆಯನ್ನು ಕೊಡಿ ಅಂತ ಕೆಳದಿ ಸಂಸ್ಥಾನವನ್ನು ಕೇಳ್ತಾರೆ. ಕೆಳದಿ ಸಂಸ್ಥಾನಕ್ಕೆ ಮೊದಲಿಂದಲೂ ಟಿಪ್ಪು ಹೈದರಾಲಿ ಮೇಲೆ ಕೋಪ ಇರುತ್ತೆ. ಯಾಕಂದರೆ ಆ ಕೆಳದಿ ಅರಸರನ್ನು ಸೋಲಿಸಿದವರು ಹೈದರಾಲಿ ಟಿಪ್ಪು ಅವರು. ಹಾಗಾಗಿ ಅಸಮಾಧಾನ ಇದ್ದ ಕಾರಣ ಹೆಚ್ಚಿನ ತೆರಿಗೆ ಕೊಡೋಲ್ಲ ಅಂತ ಹೇಳ್ತಾರೆ. ಅಲ್ಲಿ ಶುರುವಾಗುತ್ತೆ ದಂಗೆ. ಈ ಕೆಳದಿ ಸಾಮ್ರಾಜ್ಯದ ರಾಜಧಾನಿ ನಗರ ಅಂತಕ್ಕಂಥ ಸ್ಥಳ. ಹಾಗಾಗಿ ನಗರ ದಂಗೆ 1830 ಅಂತ ಇದು ಹೆಸರುವಾಸಿಯಾಗಿದೆ. ಕೊನೆಗೆ ಬ್ರಿಟಿಷ್ ಸೈನ್ಯ ಬಂದು ಎಲ್ಲರನ್ನೂ ಅಡಗಿಸಿ ಆ ದಂಗೆಯನ್ನು ಇಲ್ಲದ ಹಾಗೆ ಮಾಡ್ತಾರೆ. ಇದರ ನೇತೃತ್ವವನ್ನು ವಹಿಸಿದ್ದವನು ಸರ್ದಾರ್ ಮಲ್ಲ. ರಸವೈಚಾರಿಕತೆ, ಆಗುಂಬೆ ಎಸ್ ನಟರಾಜ್ ಬರೆದಂಥ ಪುಸ್ತಕ. ಪ್ರಶ್ನೆ: ಗಾಂಧೀಜಿಯ ಮೇಲೆ ಪ್ರಭಾವವನ್ನು ಬೀರಿದ ಲಿಯೋ ಟಾಲ್ಸ್ಟಾಯ್ ಬರೆದ ಪುಸ್ತಕದ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತಿನ್ ಅಸ್. ಆಯ್ಕೆ 2 ಕ್ರಿಶ್ ಚಾಯ್. ಆಯ್ಕೆ 3 ಅಂಟು ದಿಸ್ ಲಾಸ್ಟ್. ಆಯ್ಕೆ 4 ಎ ಟೇಲ್ ಆಫ್ 2 ಸಿಟೀಸ್. ಮೊದಲಿಗೆ ನಂದು, ಆನಂತರ ಹರ್ಷವರ್ಧನ್. ಆಪ್ಷನ್ 1. ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತಿನ್ ಅಸ್. ಹರ್ಷವರ್ಧನ್. ಆಪ್ಷನ್ 4. 4ನೇದು ಎ ಟೇಲ್ ಆಫ್ 2 ಸಿಟೀಸ್. ಉತ್ತರವನ್ನು ನೋಡೋಣ.
ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಅಸ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ರಸವೈಚಾರಿಕತೆ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಅಹಿಂಸೆ, ಅಹಿಂಸಾತ್ಮಕ ಪ್ರತಿಭಟನೆ ಇದು ಈ ಪುಸ್ತಕದ ಮೂಲ ತಿರುಳು. ಹಾಗಾಗಿ ಗಾಂಧೀಜಿಯವರ ಮೇಲೆ ಈ ಪುಸ್ತಕ ತುಂಬ ಪ್ರಭಾವ ಬೀರುತ್ತೆ. ಆದರೆ ಈ ಪುಸ್ತಕವನ್ನು ಬರೆದಾಗ ಇದನ್ನು ಪ್ರಕಟಿಸೋದಕ್ಕೆ ರಷ್ಯಾದಲ್ಲಿ ಅನುಮತಿ ಸಿಗೋಲ್ಲ. ಪುಸ್ತಕವನ್ನು ನಿಷೇಧಿಸ್ತಾರೆ ರಷ್ಯಾದ ಝಾರ್ ಅರಸರ್. ಕೊನೆಗೆ ಇದು ಜರ್ಮನಿಯಲ್ಲಿ 1894ರಲ್ಲಿ ಪ್ರಕಟವಾಗುತ್ತೆ. ಸುಮಾರು 30 ವರ್ಷಗಳ ಕಾಲ ಆಲೋಚನೆ ಮಾಡ್ತಾರೆ ಟಾಲ್ಸ್ಟಾಯ್ ಅವರು. 30 ವರ್ಷಗಳ ತಪಸ್ಸಿನ ಫಲ ಈ ಒಂದು ಪುಸ್ತಕ ಅನ್ನೋ ದಾಖಲೆ ಉಂಟು ಆ ಒಂದು ಪುಸ್ತಕದಲ್ಲಿ. ಹೊರನಾಡಿನ 3 ಕರ್ನಾಟಕ ರಾಜ್ಯಗಳು, ಆಗುಂಬೆ ಎಸ್ ನಟರಾಜ್ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ, ಆಪರೇಷನ್ ಪೋಲೋ ಮೂಲಕ ಯಾವ ಸಂಸ್ಥಾನವನ್ನು ಸ್ವತಂತ್ರ ಭಾರತದೊಳಗೆ ವಿಲೀನಗೊಳಿಸಲಾಯಿತು? ಆಯ್ಕೆಗಳನ್ನು ನೋಡೋಣ. ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಪಟಿಯಾಲ ಸಂಸ್ಥಾನ, ಇಂದೋರ್ ಸಂಸ್ಥಾನ. ಮೊದಲಿಗೆ ಮೈತ್ರೇಯಿ, ಆನಂತರ ಹರ್ಷವರ್ಧನ್. ಹೈದರಾಬಾದ್ ಸಂಸ್ಥಾನ. ಹೈದರಾಬಾದ್ ಆಯ್ಕೆ 2. ಮೈಸೂರು ಸಂಸ್ಥಾನ. ಮೈಸೂರು ಸಂಸ್ಥಾನ. ಉತ್ತರವನ್ನು ನೋಡೋಣ. ಹೈದರಾಬಾದ್ ಸಂಸ್ಥಾನ ಉತ್ತರ ಸರಿಯಾಗಿದೆ. ಹೊರನಾಡಿನ 3 ಕರ್ನಾಟಕ ರಾಜ್ಯಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಮೈಸೂರು ಸಂಸ್ಥಾನ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನೇರವಾಗಿ ಭಾರತದಲ್ಲಿ ನಾವು ಸೇರ್ತೇವೆ ಅನ್ನೋದನ್ನು ಮಹಾರಾಜರು ಒಪ್ಕೋತಾರೆ. ಅಂತಹ ಪ್ರತಿಭಟನೆ ಏನಿರಲ್ಲ. ಆದರೆ ಹೈದರಾಬಾದ್ ಅವರು ಮಾತ್ರ ಒಪ್ಪಲ್ಲ. ನಾವು ಪಾಕಿಸ್ತಾನವನ್ನು ಸೇರ್ತೇವೆ, ಇಲ್ಲ ಸ್ವತಂತ್ರವಾಗಿ ಇರ್ತೇವೆ ಅನ್ನೋ ಒಂದು ಹಠವನ್ನು ಮಾಡ್ತಾರೆ. ಮೀರ್ ಉಸ್ಮಾನ್ ಅಲಿ ಖಾನ್ ಅನ್ನೋರು ಅಲ್ಲಿ ಅರಸರಾಗಿರ್ತಾರೆ. ಅವರು ರಜಾಕಾರರು ಅಂತ ದಂಗೆಕೋರರು ಇರ್ತಾರೆ. ಅವರ ಸಹಾಯದಿಂದ ದೊಡ್ಡ ಪ್ರಮಾಣದ ದಂಗೆಯನ್ನು ಮಾಡ್ತಾರೆ. ಸುಮಾರು 40,000 ಜನರ ಸಾವು ಆಯಿತು ಅಂತ ನೆಹರು ಸರ್ಕಾರ ಹೇಳುತ್ತೆ. ಆದರೆ ಬೇರೆ ದಾಖಲೆಗಳ ಅನ್ವಯ ಈ ರಜಾಕಾರರ ದಾಳಿ ಏನು ನಡೆಯುತ್ತೆ ಅದರಲ್ಲಿ 2 ಲಕ್ಷ ಜನ ಸತ್ತರು ಅಂತ ಹೇಳುತ್ತೆ. ಸತ್ಯ ವಿಷಯ ಇತಿಹಾಸದ ಕಾಲಗರ್ಭದಲ್ಲಿ ಅಡಗಿದೆ. ಬನವಾಸಿ ಮತ್ತು ಕದಂಬರ ಇತಿಹಾಸ ಎನ್ನುವ ಸೊಗಸಾದ ಕೃತಿ. ಲಕ್ಷ್ಮೀಶ್ ಹೆಗಡೆ ಸೋಂದಾ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನಲ್ಲಿ ಉತ್ತೀರ್ಣರಾದ ಮೊದಲ ಭಾರತೀಯ ಯಾರು? ಆಯ್ಕೆಗಳನ್ನು ನೋಡು. ಹೇಳಮ್ಮ. ಸತ್ಯೇಂದ್ರನಾಥ್ ಠಾಗೂರ್. ಸತ್ಯೇಂದ್ರನಾಥ ಠಾಕೂರ್ ಅಂತ ಹೇಳ್ತಾ ಇದ್ದಾರೆ. ನಂದು ಮತ್ತು ಹರ್ಷವರ್ಧನ್ ಇದೇ ಉತ್ತರವ ಬೇರೆದಿರಬಹುದಾ? ಆಯ್ಕೆಗಳು ಬೇಕಾ? ಆಯ್ಕೆಗಳು: ಸತ್ಯೇಂದ್ರನಾಥ ಠಾಕೂರ್, ಈಶ್ವರಚಂದ್ರ ವಿದ್ಯಾಸಾಗರ್, ಸುರೇಂದ್ರನಾಥ ಬ್ಯಾನರ್ಜಿ, ವಿವೇಕಾನಂದ. ಹರ್ಷವರ್ಧನ್ ಮತ್ತು ನಂದು. ಹರ್ಷವರ್ಧನ್. ಸತ್ಯಾನಂದ ಠಾಕೂರ್. ಅದೇ ಉತ್ತರವ ಉತ್ತರವನ್ನು ನೋಡೋಣ. ಸತ್ಯೇಂದ್ರನಾಥ ಠಾಕೂರ್ ಸರಿಯಾದ ಉತ್ತರ. ಬನವಾಸಿ ಮತ್ತು ಕದಂಬರ ಇತಿಹಾಸ ಈ ಪುಸ್ತಕದ ಜೊತೆ ಇನ್ನೂ ಒಂದು ಪುಸ್ತಕ, ಕನ್ನಡ ರತ್ನಕೋಶ, ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ ಕೃತಿ. 2 ಪುಸ್ತಕವನ್ನು ಮೈತ್ರೇಯಿ ಅವರಿಗೆ ಕೊಟ್ಟಿದ್ದೇವೆ. 1864ರಲ್ಲಿ ಈ ಪರೀಕ್ಷೆಯನ್ನು ಪೂರ್ಣಗೊಳಿಸ್ತಾರೆ. ಬಹಳ ಕಠಿಣವಾದ ಪರೀಕ್ಷೆ ಇದು. ಆದರೆ ಭಾರತೀಯರಾಗಿದ್ದು ಈ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ್ದು ಬ್ರಿಟಿಷರಿಗೆ ಆಶ್ಚರ್ಯ ಆಗುತ್ತೆ. ಆದರೆ ವಾಸ್ತವದಲ್ಲಿ ಸತ್ಯೇಂದ್ರನಾಥ ಠಾಕೂರ್ ಅವರು ಕೇವಲ ಉತ್ತಮ ಆಡಳಿತಗಾರರು ಆಗಿರೋದ್ರ ಜೊತೆಗೆ ಕವಿಗಳಾಗಿರ್ತಾರೆ, ಲೇಖಕರಾಗಿರ್ತಾರೆ, ಅವರು ಸಂಗೀತ ಸಂಯೋಜಕರಾಗಿರ್ತಾರೆ, ಸಮಾಜ ಸುಧಾರಕರಾಗಿರ್ತಾರೆ. ಇವರು ಈ ಪರೀಕ್ಷೆ ಏನಿದೆ ICS ಅಂತ ಏನು ಆವಾಗ ಕರೀತಾ ಇದ್ರು, ಅದು ಇವತ್ತಿನ IAS ಪರೀಕ್ಷೆಗೆ ಸರಿ ಸಮಾನವಾದ ಒಂದು ಪರೀಕ್ಷೆ ಆಗಿತ್ತು. ಮುಂದಿನ ಪುಸ್ತಕ, ದೇವರಿಂದ ಫೋನ್, ಕೊಡಗು ಗಣೇಶ್ ಬರೆದಿರುವಂತಹ ಪುಸ್ತಕ ಇದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ರಂ, ಮ, ಲಿ, ನಿ, ಗೆ.
ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ನಮ್ಮ ಕನ್ನಡ ನಾಡಿನ ಒಂದು ಉತ್ತರ. ಪ್ರಯತ್ನಿಸಿ ಮೈತ್ರೇಯಿ. ವಿಂಧ್ಯ ಬೆಟ್ಟ. ಹಾ? ವಿಂಧ್ಯ ಹಾ, ಬೆಟ್ಟ. ಅಲ್ಲಮ್ಮ, 5 ಮನೆ ಇದೆ ಅಲ್ವಾ ಅಲ್ಲಿ? ಖಾಲಿ ಮನೆ ಎಷ್ಟಿದೆ? 5 ಇದೆ. 5 ತುಂಬಬೇಕು. ಹರ್ಷವರ್ಧನ್, ನಂದು ಯಾರಿಗೂ ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡಬಹುದಾ? 1ನೇ ಪ್ರಶ್ನೆಗೆ ಉತ್ತರ ನೋಡೋಣ. 2, 3 ಹೊಡೆದ್ರೆ ಬಜರ್ ಒತ್ತಿ ಉತ್ತರ ಕೊಡಿ. 1ನೇದಕ್ಕೆ ಉತ್ತರ ವಿಂಧ್ಯ ಪರ್ವತ ಅಂತ ಕರಿತೇವೆ ನಾವು ಅದನ್ನ. 2ನೇದಕ್ಕೆ ಯಾರು ಉತ್ತರ ಕೊಡ್ತೀರಿ ನೋಡಿ. ಸಭಾಪತಿ, ಪ್ರಭು, ಯಜಮಾನ, ಹೀಗೆಲ್ಲ ಅರ್ಥ ಬರುತ್ತೆ ಈ ಶಬ್ದಕ್ಕೆ. ಮಧ್ಯದ ಅಕ್ಷರ ಧ್ಯ. ಪ್ರೆಸಿಡೆಂಟ್ ಅನ್ನೋ ಅರ್ಥವೂ ಬರುತ್ತೆ. 2 ಉತ್ತರ ಅಧ್ಯಕ್ಷ. 3 ಉತ್ತರ ಯಾರು ಬೇಕಾದ್ರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಸ್ವರ್ಗದ ಅಪ್ಸರೆ ಹೇಳಿ. ಪರ್ವತ. ಹಾ? ಪರ್ವತ. ಸರಿ, ಏನಾಯ್ತು? ಅಪ್ಸರಿಯರು ಯಾರು ಅಂತ ಅವ್ರ ಹೆಸರು ನೆನೆಸ್ಕೊಂಡ್ರೆ ಉತ್ತರ ಸಿಕ್ಬಿಡುತ್ತೆ. ಗೊತ್ತಾಗಿಲ್ವಾ? ಉತ್ತರವನ್ನ ನೋಡು. ಊರ್ವಶಿ ಅಂತ. ಊರ್ವಶಿ, ಮೇನಕೆ, ತಿಲೋತ್ತಮೆ, ರಂಬೆ ಇವರೆಲ್ಲ ಸ್ವರ್ಗಲೋಕದ ಅಪ್ಸರಸಿಯರು ಅನ್ನೋದನ್ನು ಕೇಳಿದ್ದೇವೆ ನಾವು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ನಂದು ಅವರಿಗೆ ಮೊದಲ ಅವಕಾಶ. 5 ಪ್ರಶ್ನೆಗಳನ್ನು ನೋಡೋಣ. ಸಿದ್ಧವಾಗಿದ್ದೀರಾ ನಂದು? ಮೊದಲ ಪ್ರಶ್ನೆ. ಬೆಂಗಳೂರು ನಗರದಲ್ಲಿ ಮನುಷ್ಯನು ಎಷ್ಟು ವರ್ಷಗಳಿಂದ ವಾಸಿಸುತ್ತಿದ್ದ ಎನ್ನಲಾಗಿದೆ? ಕ್ರಿಸ್ತಪೂರ್ವ 4000 ವರ್ಷಗಳು, ಕ್ರಿಸ್ತ ಶಕ 1000 ವರ್ಷಗಳು. 2ನೇದು. 2ನೇದು. ಸಾಹಸ ಭೀಮ ವಿಜಯ ಕೃತಿಯನ್ನ ಯಾರು ಬರೆದರು? ಜನ್ನ, ರನ್ನ? ರನ್ನ. ಮುಂದಿನ ಪ್ರಶ್ನೆ. ಋಗ್ವೇದದ ಕಾಲಮಾನವೇನು? ಕ್ರಿಸ್ತಪೂರ್ವ 1500ರಿಂದ 1000, ಕ್ರಿಸ್ತಪೂರ್ವ 2500ರಿಂದ 1500. ಮೊದಲನೇದ, 2ನೇದ? 1ನೇದು. ಮೊದಲನೇದು. ಮುಂದಿನ ಪ್ರಶ್ನೆ. ಕಂಸನು ಯಾರನ್ನು ಕೊಲ್ಲಲು ಪೂತನಿ ಎಂಬ ರಾಕ್ಷಸಿಯನ್ನ ಕಳುಹಿಸಿದನು? ಕೃಷ್ಣನನ್ನ, ಬಲರಾಮನನ್ನ? ಕೃಷ್ಣನನ್ನ. 5ನೇ ಪ್ರಶ್ನೆ. ಭಾರತೀಯ ಭೂಸೇನೆಯಲ್ಲಿ ಮಹಿಳೆಯರ ಪ್ರಮಾಣವೆಷ್ಟು? 0.59, 1.59. ಆಯ್ಕೆ 2ನೇದು. 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 ಉತ್ತರವನ್ನ ನೋಡ್ತಾ ಹೋಗೋಣ. ಬೆಂಗಳೂರು ನಗರದಲ್ಲಿ ಕ್ರಿಸ್ತಪೂರ್ವ 4000 ವರ್ಷಗಳಿಂದ ಮನುಷ್ಯ ಬದುಕಿದ್ದ ಅನ್ನೋದಕ್ಕೆ ಪುರಾವೆ ಸಿಕ್ಕಿದೆ. 2ನೇ ಪ್ರಶ್ನೆಗೆ ಉತ್ತರ ಸಾಹಸ ಭೀಮ ವಿಜಯ ಬರೆದದ್ದು ರನ್ನ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ 1500ರಿಂದ 1000 ಆಗಿತ್ತು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆ ಆಯಿತು. 4ನೇ ಪ್ರಶ್ನೆಗೆ ಕೃಷ್ಣ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ 0.59ರಷ್ಟು ಮಹಿಳೆಯರು ಮಾತ್ರ ಭೂಸೇನೆಯಲ್ಲಿ ಇದ್ದಾರೆ. 3 ಪ್ರಶ್ನೆಗಳಿಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಹರ್ಷವರ್ಧನ್ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಬೆಂಗಳೂರಿನಲ್ಲಿ ಯಾವ ವಿದೇಶಿ ನಾಣ್ಯಗಳು ದೊರೆತಿವೆ? ರೋಮನ್ನರು, ಚೀನಿಯರು? ರೋಮನ್ನರು. ಮುಂದಿನ ಪ್ರಶ್ನೆ. ಸೋಮೇಶ್ವರ ಶತಕವನ್ನ ಯಾರು ಬರೆದರು? ಪಾಲ್ಕುರಿಕೆಯ ಸೋಮನಾಥ, ಪುಲಿಗೆರೆಯ ಸೋಮನಾಥ? ಪಾಲ್ಪುರಿಕೆಯ ಸೋಮನಾಥ. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಮೊದಲು ಕಾಣಿಸಿಕೊಂಡ ಸಂಸ್ಕೃತಿಯು ಯಾವುದು? ಮೆಹರ್ಗಢ ಸಂಸ್ಕೃತಿ, ಸಿಂಧೂ ಸರಸ್ವತಿ ಸಂಸ್ಕೃತಿ? ಸಿಂಧು ಸರಸ್ವತಿ. ಮುಂದಿನ ಪ್ರಶ್ನೆ. ಕೃಷ್ಣನು ಯಾವ ಬೆಟ್ಟವನ್ನ ಮೇಲಕ್ಕೆ ಎತ್ತಿದನು? ಸುವರ್ಣಗಿರಿ, ಗೋವರ್ಧನಗಿರಿ? ಗೋವರ್ಧನಗಿರಿ. ಮುಂದಿನ ಪ್ರಶ್ನೆ. ಭಾರತೀಯ ನೌಕಾಸೇನೆಯಲ್ಲಿ ಮಹಿಳೆಯರ ಪ್ರಮಾಣ ಎಷ್ಟಿದೆ? 6%, 16%? 6%. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ ರೋಮನ್ನರ ನಾಣ್ಯಗಳು ದೊರೆತಿವೆ. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಪುಲಿಗೆರೆಯ ಸೋಮನಾಥ ಆಗಿತ್ತು, ಪಾಲ್ಕುರಿಕೆ ಅಲ್ಲ.
ಮೂರನೇ ಪ್ರಶ್ನೆಗೆ ಉತ್ತರ ಮೆಹರ್ಗಢ ಸಂಸ್ಕೃತಿ ಆಗಿತ್ತು. ತಾವು ಸರಿ ಉತ್ತರ ಕೊಟ್ಟಿಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಗೋವರ್ಧನಗಿರಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ 6% ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3ಕ್ಕೆ ಸರಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಮೈತ್ರೇಯಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ವಿಜಯನಗರ ಅರಸರ ಕಾಲದಲ್ಲಿ ಬೆಂಗಳೂರು ನಗರವನ್ನು ಏನೆಂದು ಕರೆಯುತ್ತಿದ್ದರು? ಕಲ್ಯಾಣ ನಗರ, ಅಮರಾವತಿ ನಗರ? ಅಮರಾವತಿ ನಗರ. ಮುಂದಿನ ಪ್ರಶ್ನೆ: ಜೈಮಿನಿ ಭಾರತವನ್ನ ಯಾರು ಬರೆದರು? ಕುಮಾರವ್ಯಾಸ, ಲಕ್ಷ್ಮೀಶ? ಲಕ್ಷ್ಮೀಶ. ಮುಂದಿನ ಪ್ರಶ್ನೆ: ಸಿಂಧೂ ಸರಸ್ವತಿ ಸಂಸ್ಕೃತಿಯ ಬನವಾಲಿ ನಗರವು ಯಾವ ರಾಜ್ಯದಲ್ಲಿದೆ? ಪಂಜಾಬ್ ರಾಜ್ಯ, ಹರಿಯಾಣ ರಾಜ್ಯ? ಪಂಜಾಬ್. ಮುಂದಿನ ಪ್ರಶ್ನೆ: ಕೃಷ್ಣನು ಯಾವ ಗುರುಗಳ ಹತ್ತಿರ 64 ವಿದ್ಯೆಗಳನ್ನು ಕಲಿತನು? ಸಾಂದೀಪನಿ, ಗರ್ಗ ಮಹರ್ಷಿ? ಸಾಂದೀಪನಿ. ಮುಂದಿನ ಪ್ರಶ್ನೆ: ಭಾರತೀಯ ವಾಯುಸೇನೆಯಲ್ಲಿ ಎಷ್ಟು ಮಂದಿ ಮಹಿಳೆಯರಿದ್ದಾರೆ? 1.08, 5.08? ಮೊದಲನೇದು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕಲ್ಯಾಣ ನಗರ ಅಂತ ಕರೀತಾ ಇದ್ರು ಬೆಂಗಳೂರನ್ನ. 2ನೇ ಪ್ರಶ್ನೆಗೆ ಉತ್ತರ ಲಕ್ಷ್ಮೀಶ್ ಆಗಿತ್ತು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಹರಿಯಾಣ ಆಗಿತ್ತು, ತಾವು ಪಂಜಾಬ್ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಸಾಂದೀಪಿನಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ಮೊದಲನೇದು ಅಂತ ಹೇಳಿದರೆ 1.08% ಮಹಿಳೆಯರು ವಾಯುಸೇನೆಯಲ್ಲಿ ಇದ್ದಾರೆ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ನಂದು ಅವರಿಗೆ 4 ಪುಸ್ತಕಗಳು ತಮಗೆ ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ಹರ್ಷವರ್ಧನ್ ಅವರಿಗೂ 4 ಪುಸ್ತಕ ದೊರೀತಾ ಇದೆ. ಅಭಿನಂದನೆಗಳು. ಮೈತ್ರೇಯಿ ಅವರಿಗೆ 3, 6, 9 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.